ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸರಿತಾ. ವೆಲ್ಕಮ್ ಟು ಮೈ ಚಾನಲ್ ಕಿಯಾನ ಟೈಮ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ತುಂಬ ಈಸಿಯಾಗಿ ಸ್ನ್ಯಾಕ್ಸ್ ಥರ ಮಾಡ್ಕೊಬೋದು. ಇದನ್ನು ಅದೇ ಬಂದು ಆಲೂ ಕಬಾಬ್. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ. ಬನ್ನಿ ನೋಡೋಣ ಯಾವ ಥರ ಮಾಡೋದು ಏನು ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ತೋರಿಸ್ದಂಗೆ ಆಲೂಗಡ್ಡೆ ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ತಗೊಳ್ಳಿ. ಜಾಸ್ತಿ ಬೇಕಂದರೆ ಒಂದು ಸ್ವಲ್ಪ ಆಲೂಗಡ್ಡೆ ಜಾಸ್ತಿ ತೊಗೊಳ್ಳಿ. ನಾನಿಲ್ಲಿ ಸ್ವಲ್ಪ ಪ್ರಮಾಣ ಮಾಡಿ ತೋರಿಸ್ತಾ ಇದ್ದೀನಿ. ಆಲೂಗಡ್ಡೆ ಎಲ್ಲನೂ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಆಲೂಗಡ್ಡೆನ ನೀಟಾಗಿ ವಾಶ್ ಮಾಡಿಕೊಂಡು ಅದರ ಮೇಲೆ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದುಬಿಟ್ಟು ಈ ಥರ ಅಂದರೆ ಜಾಸ್ತಿ ದಪ್ಪನೂ ಇರಬಾರ್ದು, ಸಣ್ಣ ಇರಬಾರ್ದು, ಮೀಡಿಯಮಾಗಿ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಆಲೂ ಕಬಾಬ್ಗೆ ಅದು ಬೇಯಬೇಕಲ್ಲ ಆಲೂಗಡ್ಡೆ, ಅದಕ್ಕೆ ಜಾಸ್ತಿ ದಪ್ಪ ಇದ್ರೂ ಚೆನ್ನಾಗಿರಲ್ಲ, ಸಣ್ಣ ಇದ್ರೂ ಚೆನ್ನಾಗಿರಲ್ಲ. ಮೀಡಿಯಮಾಗಿ ಕಟ್ ಮಾಡ್ಕೊಳ್ರಿ. ಇಲ್ಲಿ ತೋರಿಸ್ತಾ ಇಲ್ಲ, ಇದೇ ಥರ ಕಟ್ ಮಾಡಿಕೊಂಡು ಇದನ್ನು ಮತ್ತೆ ನೆಕ್ಸ್ಟು ಒಂದು ಬೌಲಲ್ಲಿ ನೀರು ತಗೊಳ್ಳಿ. ನೀರು ತಗೊಂಡು ಇದರಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಆಲೂಗಡ್ಡೆನ ಅದು ಹಾಕ್ಬಿಡಿ. ಯಾಕಂದರೆ ಆ ನೀರಲ್ಲಿ ಹಾಕ್ಬಿಟ್ರೆ ಅದು ಫ್ರೆಶ್ಶಾಗಿ ಹಂಗೆ ಇರುತ್ತೆ. ನೀರಲ್ಲಿ ಹಾಕಿಲ್ಲ ಅಂದರೆ ಒಂಥರ ಚೆನ್ನಾಗಿರಲ್ಲ, ಮಾಡೋಕ್ಕೂ ಚೆನ್ನಾಗಿರಲ್ಲ, ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರಲ್ಲ. ನೀವು ಕೊಯ್ದಿದ ತಕ್ಷಣ ಅದನ್ನು ನೀರಲ್ಲಿ ಹಾಕ್ಕೊಂಬಿಡಿ. ನೆಕ್ಸ್ಟು ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ಈ ಥರ ನೀರಿಟ್ಕೊಂಡು ಅದನ್ನು ಬಿಸಿ ಮಾಡಿಕೊಂಡು ಅದರಲ್ಲಿ ಮತ್ತು ನಾವು ಆಲೂಗಡ್ಡೆನ ಫಸ್ಟೇ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ರಲ್ಲ ಅದನ್ನು ಈ ಬಿಸಿ ನೀರಲ್ಲಿ ಹಾಕಿ ಆಲೂಗಡ್ಡೆನ ನಾವು ಬಿಸಿ ನೀರಲ್ಲಿ ಸ್ವಲ್ಪ ಬೇಯಿಸಬೇಕು. ಎಷ್ಟು ಅಂದರೆ ಒಂದು 80% ನಾವು ಬೇಯಿಸ್ಕೊಬೇಕು. ಯಾಕಂದರೆ ಇಲ್ಲಾಂದರೆ ನಾವು ಆಯಿಲಲ್ಲಿ ಹಾಕ್ತಿರಲ್ಲ ಆವಾಗ ಬೇಯಲ್ಲ. ಈ ಥರ ನಾವು ಕುಕ್ ಮಾಡಿಕೊಂಡು 80% ಕುಕ್ ಮಾಡಿಕೊಂಡು ಆಮೇಲೆ ಆಲೂ ಕಬಾಬ್ ಮಾಡಿದ್ರೆ ಪರ್ಫೆಕ್ಟಾಗಿ ಆಲೂ ಎಲ್ಲನೂ ಬೆಂದಿರುತ್ತೆ ನೀಟಾಗಿ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಬಾಯ್ಲ್ ಆದಮೇಲೆ 80% ಕುಕ್ ಆಗೈತೆ ಆಲೂಗಡ್ಡೆ. ಆಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಅದನ್ನೆಲ್ಲ ನೀರೆಲ್ಲನೂ ಹೊರಗಡೆ ತೆಗೆದುಬಿಟ್ಟು ಆಲೂಗಡ್ಡೆನ ಒಂದು ಪ್ಲೇಟಲ್ಲಿ ಈ ಥರ ಸೈಡ್ಗೆ ಇಟ್ಕೊಳ್ಳಿ. 80% ಕುಕ್ ಆಗಬೇಕು, ಫುಲ್ಲು ಕುಕ್ ಮಾಡಬೇಡ್ರಿ, ಯಾಕಂದರೆ ಮತ್ತೆ ಆಯಿಲಲ್ಲಿ ಹಾಕ್ತಿರಲ್ಲ, ಸೊ ಅದಕ್ಕೆ. ನೆಕ್ಸ್ಟು 80% ಕುಕ್ ಮಾಡಿಕೊಂಡು ಸೈಡ್ಗೆ ಒಂದು ಪ್ಲೇಟಲ್ಲಿ ಇಟ್ಕೊಂಡು ನೀರೇನು ಇರಬಾರ್ದು ಅದರಲ್ಲಿ ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಬೌಲ್ ತೊಗೊಳ್ಳಿ. ಅದರಲ್ಲಿ ಇಲ್ಲಿ ನಾನು ಕಬಾಬ್ ಪೌಡ್ರ್ ಏನು ಯೂಸ್ ಮಾಡ್ತಾ ಇಲ್ಲ ಆಲೂ ಕಬಾಬ್ಗೆ. ನೋಡಿ ಯಾವ ಥರ ಮಾಡೋದು ಅಂತ. ನಾನು ಇಲ್ಲಿ ಬಂದು ಚಿಲ್ಲಿ ಪೌಡ್ರು 2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಗರಂ ಮಸಾಲ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು. ಮತ್ತು ಸಾಲ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ನೀವು ಎಷ್ಟು ಮಾಡ್ತಾಯಿದ್ರೆ ಅದ್ರ ಮೇಲೆ ಕ್ವಾಂಟಿಟಿ ಮೇಲೆ ನೀವು ಹಾಕ್ಕೊಳ್ಳಿ. ಇಲ್ಲಿ ನಾನು ಮಾಡೋ ಕ್ವಾಂಟಿಟಿಗೆ 2 ಸ್ಪೂನ್ ನಾನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಕಾರ್ನ್ಫ್ಲೋರು ಇಲ್ಲಿ ಬಂದು ನಾನು ಒನ್ ಬೌಲಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇಲ್ಲಿ ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಪ್ರಮಾಣ ನೀವು ಮಾಡಿದ್ರೆ 1 ನಿಂಬೆಹಣ್ಣು ಹಾಕ್ಕೊಳ್ಳಿ ಫುಲ್ಲು. ನಾನಿಲ್ಲಿ ಅರ್ಧ ಹಾಕ್ತಾಯಿದ್ದೀನಿ, ಫುಲ್ಲು ಹಾಕ್ತಾಯಿಲ್ಲ, ಅರ್ಧ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟೇ ಸಿಂಪಲ್. ನಾನಿಲ್ಲಿ ಏನು ಕಲರ್ ಯೂಸ್ ಮಾಡ್ತಾಯಿಲ್ಲ, ಕಬಾಬ್ ಪೌಡ್ರ್ ಏನು ಯೂಸ್ ಮಾಡ್ತಾಯಿಲ್ಲ. ಹಾಗೆ ಮೊಟ್ಟೆ ಏನು ಅಂದರೆ ಚಿಕನ್ ಕಬಾಬ್ಗೆ ಯೂಸ್ ಮಾಡ್ತಾರಲ್ಲ ಆ ಥರ ಮೊಟ್ಟೆ ಏನು ಯೂಸ್ ಮಾಡ್ತಾಯಿಲ್ಲ. ವೆಜ್ಜವರು ಈ ಥರ ಮಾಡಿಕೊಂಡು ತಿನ್ಬೋದು, ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನಾವು ಕಬಾಬ್ ಮಾಡೋವಾಗ ಹೆಂಗಿರಬೇಕು, ಇದು ಬಂದು ಜಾಸ್ತಿ ತೆಳ್ಳಕ್ಕೂ ಇರಬಾರ್ದು, ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು, ಮೀಡಿಯಮ್ಮಾಗಿರಬೇಕು. ಆವಾಗೇ ನಾವು ಹಾಕೋ ಆಲೂಗಡ್ಡೆಗೆಲ್ಲನೂ ಅದು ಪೇಸ್ಟು ಚೆನ್ನಾಗಿ ಇಟ್ಕೊಳುತ್ತೆ. ಆವಾಗೇ ಕಬಾಬು ತುಂಬ ಟೇಸ್ಟಾಗಿ ಬರುತ್ತೆ. ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಸೈಡ್ಗೆ ಇಟ್ಬಿಡಿ ಇದನ್ನು. ನೆಕ್ಸ್ಟ್ ನಾವು ಆಲೂಗಡ್ಡೆನ ಬೇಯಿಸು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ರಲ್ಲ, ನೀರೆಲ್ಲ ತೆಗ್ದಾಕ್ಬಿಟ್ಟು ಅದನ್ನು ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಸೈಡ್ಗೆ ಇಟ್ಕೊಳ್ಳಿ. ನೆಕ್ಸ್ಟು ಒಂದು ಬಾಣಲಿ ತೊಗೊಂಡು ಅದರಲ್ಲಿ ಡೀಪ್ ಫ್ರೈ ಮಾಡೋಕ್ಕೆ ಎಣ್ಣೆ ಎಷ್ಟು ಬೇಕೋ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಫಸ್ಟೇ ಹಾಕಿಟ್ಕೊಂಡಿದ್ರಲ್ಲ ಆಲೂಗಡ್ಡೆನ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ತೋರಿಸ್ತಾ ಇದ್ನಲ್ಲ ಸ್ಮೂತಾಗಿ ಮಿಕ್ಸ್ ಮಾಡಿ. ಯಾಕಂದರೆ 80% ನಾವು ಫಸ್ಟೇ ಕುಕ್ ಮಾಡ್ಕೊಂಡಿದ್ರಲ್ಲ, ಜೋರಾಗಿ ಮಿಕ್ಸ್ ಮಾಡಿದ್ರೆ ಅದು ಎಲ್ಲನೂ ಸ್ಮ್ಯಾಶ್ ಆಗೋಗುತ್ತೆ ಆಲೂಗಡ್ಡೆ. ಇದನ್ನು ಈ ಥರ ನಾವು ಮಾಡಿಕೊಂಡು ಮನೆಯಲ್ಲಿ ಮಕ್ಕಳಿಗೆ ಎಲ್ಲ ಕೊಟ್ಟರೆ ಚಿಕ್ಕವರು ತಿಂತಾರೆ, ದೊಡ್ಡವರು ತಿಂತಾರೆ, ಎಲ್ಲರೂ ತಿಂತಾರೆ ಇದನ್ನು. ಅಷ್ಟು ತುಂಬ ಟೇಸ್ಟಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ಮನೆಯಲ್ಲಿ. ನೋಡಿ, ಇಲ್ಲೇ ಆಯಿಲ್ ಬಿಸಿಯಾಗಿದೆ. ಬಿಸಿ ಆದಮೇಲೆ ಒಂದೊಂದೇ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಪೊಟ್ಯಾಟೋನ ಅದರಲ್ಲಿ ಎಣ್ಣೆಯಲ್ಲೇ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಬೇಕು. ಈ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಬೇಡ್ರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಬೋದು ನಾವು ಮನೆಯಲ್ಲಿ. ನೋಡಿದ್ರಲ್ಲ ಹೇಗೆ ಮಾಡೋದು ಏನು ಅಂತೇಳ್ಬಿಟ್ಟು, ಎಷ್ಟು ಸಿಂಪಲ್ಲಾಗಿ ಎಷ್ಟು ಬೇಗ ನಾವು ಮಾಡ್ಕೊಬೋದು. ಮಕ್ಕಳು ಮನೆಯಲ್ಲಿರೋವಾಗ ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರೆ. ಈ ಥರ ನೀವು ಪೊಟ್ಯಾಟೊ ಇದ್ದರೆ ಮನೆಯಲ್ಲಿ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ಕಬಾಬೇ ಅಲ್ಲ, ಈ ಥರ ವೆಜ್ ಕಬಾಬನ್ನು ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳೇ ನೀವು ಒಂದು ಸಲ ಟ್ರೈ ಮಾಡಿ, ನಾನು ತೋರಿಸ್ದಂಗೆ ಟ್ರೈ ಮಾಡಿ.
ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ನೀವು ತಿಂದ್ಬಿಟ್ಟು. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋ ನೋಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ಕಾಮೆಂಟ್ ಮಾಡಿ. ಕೊನೆಯಲ್ಲಿ ಇಲ್ಲಿ ನಾನು ಸ್ವಲ್ಪ ಸಾಲ್ಟು ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕಿದ್ದೀನಿ. ಬೇಕಾದರೆ ನೀವು ಚಾಟ್ ಮಸಾಲನೂ ಸ್ವಲ್ಪ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್. ಥ್ಯಾಂಕ್ ಯು ಸೋ ಮಚ್.